ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಲ್ಮೆಯಿಂದ ನಲಿವು. ದೈಹಿಕ ಜೈವಿಕ ಬಯಕೆಗಳನ್ನು ತಣಿಸುವಲ್ಲಿ ಒಂದು ವ್ಯವಸ್ಥೆ ಅಥವಾ ನಿಯಮವನ್ನು ಅನುಸರಿಸಿದಲ್ಲಿ ಮನುಷ್ಯ ಬಯಕೆಗಳ ಬವಣೆಯಿಂದ ತಪ್ಪಿಸಿಕೊಂಡು ವ್ಯಕ್ತಿತ್ವದ ಮೇಲಿನ ಮಜಲುಗಳನ್ನು ಏರಬಲ್ಲ. ವ್ಯಕ್ತಿಯ ಶಿಲೋತ್ಕರ್ಷದ ಜೊತೆಗೆ ಸಮಾಜದ ಹಿತಚಿಂತನೆ ಆಗ ಮಾತ್ರ ಸಾಧ್ಯ. ವೃದ್ಧ ದಂಪತಿಗಳಲ್ಲಿ ಇಂದ್ರಿಯಗಳ ಸೆಳೆತ ನಿಸ್ತೇಜವಾದಾಗ ವಿಷಯಾಸಕ್ತಿ ಕಡಿಮೆಯಾಗಿ ಕೇವಲ ಪ್ರೇಮವೊಂದೇ ಘನೀಭೂತವಾಗುವುದು. ಅವರ ಅನುರಾಗದಲ್ಲಿ ರಾಗದ್ವೇಷಗಳ ಅಪಸ್ವರವಿಲ್ಲ, ಕೋಪತಾಪಗಳ ಆಲಾಪವಿಲ್ಲ. ಅಲ್ಲಿರುವುದು ಶಾಂತಿ ಸಮಾಧಾನಗಳ ಸಂಚಾರ ಮಾತ್ರ. ಆಗ ಪತಿಯ ಸಮೀಪದಲ್ಲಿ ಸತಿ ಕರುಣಾಮಯಿ ದಾದಿಯಂತೆ ಇರುವಳು. ಅಂಥ ಸತಿಗೂ ತಾಯಿಗೂ ಭೇದವಿಲ್ಲಿದೆ. ಯಾವುದು ಕಾಲಧರ್ಮದಿಂದ ಸ್ವಾಭಾವಿಕವಾಗುವುದೋ ಅದನ್ನು ಆಧ್ಯಾತ್ಮಿಕ ಆದರ್ಶಗಳ ಅನುಷ್ಠಾನದಿಂದ ಬೇಗನೆ ಸಹಜ ಸ್ವಭಾವವನ್ನಾಗಿ ಪರಿವರ್ತಿಸಬಹುದು. ಪತಿ ಪತ್ನಿಯರಿಬ್ಬರಲ್ಲೂ ಆಧ್ಯಾತ್ಮಿಕ ಆದರ್ಶವಿದ್ದರೇನೆ ಈ ಪರಿವರ್ತನೆ ಸಾಧ್ಯ ಎಂಬುದು ನಿಶ್ಚಿತ. ಹಾಗೆ ಆದಾಗ ಮಾತ್ರವೇ ಪರಸ್ಪರ ಸಾಮರಸ್ಯದಿಂದ ಇರಬಹುದು. ಇಲ್ಲವಾದಲ್ಲಿ ಪರಸ್ಪರ ವಿಮುಖರಾಗಿ ದಿನನಿತ್ಯವೂ ವಿರಸವನ್ನು ಅನುಭವಿಸಬೇಕಾದೀತು. ಲವ್ ಈಸ್ ಬ್ಲೈಂಡ್ ಎನ್ನುವ ಮಾತು ಒಂದಿದೆ. ಪ್ರೀತಿ ಕುರುಡು ಎಂದರೆ ಪ್ರೀತಿಗೆ ಎಲ್ಲರೂ ಒಂದೇ, ತಾರತಮ್ಯದ ದೃಷ್ಟಿ ಅದರಲ್ಲಿಲ್ಲ ಎಂದೇ ಅರ್ಥ. ಆದರೆ ಅದೆಷ್ಟೋ ಬಾರಿ ಪ್ರೀತಿ ಪಾತ್ರರೇ ಕಾಮವನ್ನೇ ಪ್ರೇಮವೆಂದೆಣಿಸಿ ವಿವೇಕ ವಿಮರ್ಶೆ ಕಳೆದುಕೊಂಡು ನೀತಿ ನಿಯಮಕ್ಕೆ ಕುರುಡಾಗುತ್ತಾರೆ. ಮದುವೆಯಾದ ಹೊಸತರಲ್ಲಿ ದಂಪತಿಗಳಲ್ಲಿ ಪ್ರೇಮದಲ್ಲಿ ಕಾಮದ ಕಾವೇ ಜಾಸ್ತಿಯಾದರೂ ಅವರ ನಲ್ಮೆ ಕೇವಲ ದೈಹಿಕ ಆಕರ್ಷಣೆ ಆಸಕ್ತಿಗಳಲ್ಲಿ ವ್ಯಕ್ತವಾದರೂ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಕ್ರಮೇಣ ಅದನ್ನು ಉದಾತ್ತಗೊಳಿಸಬಹುದು. ದೃಢ ಆಧ್ಯಾತ್ಮಿಕ ನಿಷ್ಠೆಯಿಂದ ಪತಿಯು ಸಾಧನೆಯಲ್ಲಿ ತೊಡಗಿ ಭಕ್ತಿ ಶ್ರದ್ಧೆ ವ್ಯಾಕುಲತೆಗಳಿಂದ ದೇವರಲ್ಲಿ ಮಣಿದು ಮೊರೆಯುತ್ತಾನೆ. ಸತಿಗೆ ತನ್ನ ಗಂಡನೇ ದೇವರಾಗುತ್ತಾನೆ. ಆತನ ಸೇವೆಯೇ ಸಾಧನೆಯಾಗುತ್ತದೆ. ರೈಲ್ವೆ ಇಂಜಿನ್ನನ್ನು ಅನುಸರಿಸುವ ಬೋಗಿಗಳಂತೆ ಆತನಿಗೆ ಪೂರ್ಣ ವಿಧೇಯಳಾಗಿರುವುದೇ ಆಕೆಯ ಪಾಲಿನ ತಪಸ್ಸಾಗುತ್ತದೆ. ಆತನ ನೋವು ನಲಿವು ಸುಖ ದುಃಖಗಳಲ್ಲಿ ಒಂದಾಗಿ ತಾಳ್ಮೆಯ ಗಣಿಯಾಗಿ ಪ್ರೀತಿ ವಾತ್ಸಲ್ಯಗಳ ತವರಾಗಿ ಮನೆ ಕೆಲಸ ಕಾರ್ಯಗಳನ್ನೆಲ್ಲ ದೇವರ ಪೂಜೆ ಎಂದೇ ಮಾಡುತ್ತಾ ತ್ಯಾಗ ಸೇವೆಗಳಲ್ಲೇ ಆಕೆ ಸುಖ ಕಾಣುತ್ತಾಳೆ. ಅವರಲ್ಲಿ ಸಮರ್ಪಣಾ ಭಾವ ಹೆಚ್ಚಿದಂತೆ ದೈಹಿಕ ಆಕರ್ಷಣೆ ತನ್ನಿಂದ ತಾನಾಗಿ ದೂರವಾಗುತ್ತದೆ. ಆಗ ಅವರ ಪ್ರೀತಿ ಪಕ್ವವಾಗಿ ನಲಿವಿನ ಸಮಾರಾಧನೆಯನ್ನೇ ಮಾಡಿಸುತ್ತದೆ. ಮುಂದಿನ ವಿಷಯ ಆಧುನಿಕತೆಯ ಅಟ್ಟಹಾಸ. ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕ ಆದರ್ಶದ ಹಿನ್ನೆಲೆಯಿಂದ ಉನ್ನತವಾದ ಬಾಳನ್ನು ಬಾಳಿದಂಥವರ ಚಾರಿತ್ರ್ಯದ ಮಾಧುರ್ಯ ಮಹಾತ್ಮ್ಯಗಳನ್ನು ತಿಳಿದುಕೊಳ್ಳಲು ಶಿಕ್ಷಣದಲ್ಲಿ ಯಾವ ವಿಶಿಷ್ಟ ವ್ಯವಸ್ಥೆಯೂ ಇಲ್ಲ. ಮೌಲ್ಯಗಳ ಬಗ್ಗೆ ಸರ್ವತ್ರ ಅಜ್ಞಾನ ಕಂಡುಬರುತ್ತದೆ. ಬದುಕಿಗೊಂದು ಉನ್ನತ ಗುರಿಯನ್ನು ಸುಖ ಶಾಂತಿ ತೃಪ್ತಿಗಳನ್ನು ನೀಡುವ ಎಲ್ಲರಿಗೂ ನೀರು ಗಾಳಿಗಳಂತೆ ಅತ್ಯಂತ ಅವಶ್ಯಕವಾದ ಮೂಲಭೂತ ಮೌಲ್ಯಗಳ ವಿಚಾರವನ್ನು ಯುವಕ ಯುವತಿಯರಿಗೆ ಮನಮುಟ್ಟುವಂತೆ ತಿಳಿಸುವವರು ಯಾರು? ಒಂದೆಡೆ ಶೈಶವದಿಂದಲೇ ಪರೀಕ್ಷೆ ಪಾಸು ಮಾಡುವುದಕ್ಕಾಗಿ ಅಸಂಖ್ಯ ವಿಷಯಗಳನ್ನು ಕುರಿತು ವಿಚಾರ ಸಂಗ್ರಹ ನಡೆಯುತ್ತಿದೆ. ವಿಜ್ಞಾನದ ವೈಭವವನ್ನು ಹಾಡಿ ಹೊಗಳಲಾಗುತ್ತಿದೆ. ಇನ್ನೊಂದೆಡೆ ಅಗ್ಗದ ಭಾವುಕತೆ, ಕಾಮ ಪ್ರಚೋದಕ ವಿಚಾರಗಳು, ದರೋಡೆ, ಕಳ್ಳತನಗಳು, ಹಿಂಸಾರತಿ ಇವುಗಳ ಅತಿರಂಜಿತ ಸಿನಿಮೀಯ ವರ್ಣನೆಗಳಿಂದ ಮುಗ್ಧ ಮನಸ್ಸಿಗೆ ತಪ್ಪು ಮಾರ್ಗದಲ್ಲಿ ನಡೆಯುವ ಪ್ರೇರಣೆ ನೀಡಲು ಸದ್ಯದ ಪರಿಸರ ಬದ್ಧ ಕಂಕಣವಾದಂತಿದೆ. ವಿಚಾರವಂತರು ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿಯುವವರು ಈ ಬಗ್ಗೆ ಚಿಂತನೆ ಮಾಡುವ ಲಕ್ಷಣ ಕಾಣುತ್ತಿಲ್ಲ. ಬದಲಾಗಿ ಮನುಷ್ಯರಲ್ಲಿ ಕಂಡುಬರುವ ದೌರ್ಬಲ್ಯಗಳು ಸಹಜ ಸ್ವಭಾವ.
ಒಂದು ಆದರ್ಶಕ್ಕಾಗಿ ಹೋರಾಡುವುದು ಒಂದು ತೆರನಾದ ಹಿಪಾಕ್ರಸಿ ಎನ್ನುವ ಅನಿಸಿಕೆಯನ್ನು ಬುದ್ಧಿಜೀವಿಗಳು ಎನ್ನಿಸಿಕೊಂಡವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮಕ್ಕಳ ಮನಸ್ಸಿನಲ್ಲಿ ಬಿಂಬಿಸುವುದುಂಟು. ವೈಜ್ಞಾನಿಕತೆ ವೈಚಾರಿಕತೆಯ ಹೆಸರಿನಲ್ಲಿ ಈಗ ಲಂಪಟತೆ, ಸ್ವೇಚ್ಛಾಚಾರ, ಸ್ವೈರ ವೃತ್ತಿಗಳ ಪ್ರಕಟ ಹಾಗೂ ಪ್ರಚ್ಛನ್ನ ಪ್ರಸಾರ ಸರ್ವತ್ರ ಕಂಡುಬರುತ್ತಲಿದೆ. ಇತ್ತೀಚೆಗೆ ರ್ಯಾಗಿಂಗ್ ಒಂದು ಮಟ್ಟದಲ್ಲಿ ಕೆಡುಕಲ್ಲ ಎಂದು ಮಂತ್ರಿ ಮಹೋದಯರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದಾಗ ಯುವಕರು 5 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರೆಂದು ವರದಿಯಾಗಿದೆ. ಪಶ್ಚಿಮ ದೇಶಗಳಲ್ಲಿ ಕಂಡುಬರುವ ಸ್ವಾತಂತ್ರ್ಯ ಪ್ರಿಯತೆ ಭಾರತೀಯ ಯುವಕರನ್ನು ಆಕರ್ಷಿಸಿದೆ. ಅವರ ದೇಶಪ್ರೇಮ, ಉದ್ಯಮಶೀಲತೆ, ಪೌರಪ್ರಜ್ಞೆ, ಸಂಘಟಿತರಾಗಿ ಮಹತ್ಕಾರ್ಯವನ್ನು ಸಾಧಿಸುವ ಛಲ ಇಂಥ ಗುಣಗಳಿಂದ ಪ್ರಯೋಜನ ಪಡೆಯುವ ಬದಲು ಅವರ ದೌರ್ಬಲ್ಯಗಳನ್ನು ತಮ್ಮದಾಗಿಸಿಕೊಳ್ಳಲು ಇಲ್ಲಿನ ವಿದ್ಯಾವಂತರು ಯತ್ನಿಸುತ್ತಾ ಇರುವಂತಿದೆ. ಖ್ಯಾತ ಇತಿಹಾಸ ತಜ್ಞ, ಲಂಡನ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಎ.ಎಲ್. ಬಾಷಮ್ 1964ನೇ ಇಸವಿಯಲ್ಲಿ ಭಾರತವನ್ನು ಸಂದರ್ಶಿಸಿದಾಗ ಪತ್ರಿಕಾ ಪ್ರತಿನಿಧಿಗಳೊಡನೆ ಹೀಗೆಂದರು: ಪಶ್ಚಿಮ ದೇಶಗಳ ಚಲಚ್ಚಿತ್ರ, ಸಾಹಿತ್ಯ, ನೃತ್ಯ ಮತ್ತು ಸಂಗೀತ ಇವು ಭಾರತೀಯ ಯುವಕರನ್ನು ಯುರೋಪಿನ ಯುವಕರು ಅನುಭವಿಸಿದ ಸ್ವಾತಂತ್ರ್ಯವನ್ನು ಪಡೆಯುವಂತೆ ಪ್ರೇರಿಸಿದೆ. ಆ ಸ್ವಾತಂತ್ರ್ಯವು ಯುರೋಪ್ ದೇಶಗಳ ಯುವಕರಿಗೆ ಸುಖವನ್ನು ತಂದಿಲ್ಲ, ಆದರೆ ಭಾರತೀಯ ಯುವಕರು ಆ ಸ್ವಾತಂತ್ರ್ಯವು ಸುಖವನ್ನು ತಂದೀತೆಂದು ನಂಬಿದ್ದಾರೆ. ಇನ್ನು 1-2 ತಲೆಮಾರುಗಳಲ್ಲಿ ಅವರು ಆ ಸ್ವಾತಂತ್ರ್ಯವನ್ನು ಪಡೆದಾರು. ಆದರೆ ಅವರು ಸುಖಿಯಾಗುವರೆ? ಸ್ತ್ರೀ ಪುರುಷರ ನಿಕಟ ಸಂಪರ್ಕಕ್ಕೆ ನಿರ್ಬಂಧ, ಹಳೆಯ ವಿವಾಹ ಪದ್ಧತಿ ಈ ದೇಶದಲ್ಲಿ ಕುಟುಂಬದ ಸ್ಥೈರ್ಯವನ್ನು ಕಾಪಾಡಿದ್ದವು. ಪಶ್ಚಿಮದಲ್ಲಿ ಸ್ವಾತಂತ್ರ್ಯವು ಸ್ವೇಚ್ಛಾಚಾರಕ್ಕೆಳೆಸಿದೆ. ಕುಟುಂಬ ಒಡೆದು ಚೂರಾಗುತ್ತಿದೆ. ಮಕ್ಕಳು ತಂದೆ ತಾಯಿಗಳಿಂದ ವಂಚಿತರಾಗಿ ಅನಾಥಾಲಯಗಳಲ್ಲಿ ಬೆಳೆಯುತ್ತಿದ್ದಾರೆ. ಕೌಟುಂಬಿಕ ಜೀವನದ ಕುಸಿತಕ್ಕೆ ಕಾರಣವಾದ ಪಶ್ಚಿಮ ದೇಶಗಳಲ್ಲಿ ಸ್ವಚ್ಛಂದ ಲೈಂಗಿಕ ಮನೋವೃತ್ತಿಯನ್ನು ಭಾರತೀಯರು ಅನುಸರಿಸಿದರೆ ಅದು ನಮ್ಮನ್ನು ಎಂಥ ದುರಂತಕ್ಕೆ ಎಳೆಸೀತು ಎಂಬುದರ ಮುನ್ನೋಟ ಇದು. ಪಾಶ್ಚಾತ್ಯ ದೇಶಗಳಲ್ಲಿನ ಜನ ತಮ್ಮ ತಪ್ಪಿನ ಅರಿವಾಗಿ ಈಗ ಜಾಗೃತರಾಗಿ ತಮ್ಮ ಆಶ್ರಯ ಸಂಸ್ಕೃತಿಯ ಕಡೆ ಆಕರ್ಷಿತರಾಗುತ್ತಿದ್ದರೆ, ನಮ್ಮ ಜನ ತಮ್ಮ ಸಂಸ್ಕೃತಿಯನ್ನು ಕಡೆಗಣಿಸಿ ಆ ಕಡೆ ಓಡುತ್ತಿದ್ದಾರಲ್ಲ, ಇದೆಂತಹ ವಿಪರ್ಯಾಸ. ಮುಂದಿನ ವಿಷಯ ದುರುಪಯೋಗದಿಂದ ದುರಂತ. ಆಸ್ಕರ್ ವೈಲ್ಡ್ ಹೇಳಿದ ಕತೆ ಇದು. ಒಮ್ಮೆ ಯೇಸು ಕ್ರಿಸ್ತನು ಗ್ರಾಮೀಣ ಪ್ರದೇಶದಿಂದ ನಗರದ ಸಮೀಪ ಬರುತ್ತಿದ್ದ. ನಗರದ ಹೊರವಲಯದ ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾಗ ಯುವಕರೊಬ್ಬ ಚರಂಡಿಯಲ್ಲಿ ಬಿದ್ದುಕೊಂಡಿರುವುದನ್ನು ಕಂಡ. ಆ ಯುವಕನನ್ನು ಕುರಿತು, ಅಯ್ಯ, ನೀನೇಕೆ ಕುಡಿತದ ಅಮಲಿನಲ್ಲಿ ಈ ರೀತಿ ಕಾಲ ಕಳೆಯುತ್ತಿದ್ದೀಯೇ ಎಂದು ಕೇಳಿದ. ಯುವಕ ಉತ್ತರಿಸಿದ, ಪ್ರಭು, ನಾನು ಕುಷ್ಠರೋಗದಿಂದ ನರಳುತ್ತಿದ್ದೆ. ದಯಾಮಯನಾದ ನೀನು ನನ್ನನ್ನು ಗುಣಪಡಿಸಿದೆ. ನಾನು ಇನ್ನೇನು ಮಾಡಲಿ ಎಂದು ಹೇಳಿದ. ಯೇಸುವು ನಿಟ್ಟುಸಿರು ಬಿಟ್ಟು ಮುನ್ನಡೆಯುತ್ತಿದ್ದಂತೆ ತರುಣನೊಬ್ಬ ವೇಶ್ಯೆಯನ್ನು ಹಿಂಬಾಲಿಸುತ್ತಾ ಇರುವುದನ್ನು ಕಂಡು ಮರುಕದಿಂದ, ಅಯ್ಯ, ನೀನೇಕೆ ನಿನ್ನ ಚೇತನವನ್ನು ವ್ಯಭಿಚಾರದಲ್ಲಿ ಮುಳುಗಿಸುತ್ತಿದ್ದೀಯೇ ಎಂದು ಪ್ರಶ್ನಿಸಿದ. ಆ ತರುಣ ಹೇಳಿದ, ಪ್ರಭು, ನಾನು ಕುರುಡನಾಗಿದ್ದೆ. ಕೃಪಾಪರವಶನಾಗಿ ನೀನು ನನಗೆ ದೃಷ್ಟಿದಾನವನ್ನು ಮಾಡಿದೆ. ನಾನಿನ್ನೇನು ಮಾಡಲಿ ಎಂದನಂತೆ. ಕೊನೆಗೆ ನಗರದ ಮಧ್ಯಭಾಗಕ್ಕೆ ಬರುವ ವೇಳೆಗೆ ವೃದ್ಧನೊಬ್ಬನು ಗೋಳಾಡುತ್ತಾ ಹೊರಳಾಡುತ್ತಾ ಇರುವುದನ್ನು ಕಂಡು ಯೇಸು ಅವನ ಅಳುವಿಗೆ ಕಾರಣ ಕೇಳಿದಾಗ ಆತನಿಂದ, ಪ್ರಭು, ನಾನು ಸತ್ತು ಹೋಗಿದ್ದೆ. ನೀನು ನನ್ನನ್ನು ಬದುಕಿಸಿದೆ, ಪ್ರಾಣದಾನ ಮಾಡಿದೆ. ನಾನಿನ್ನೇನು ಮಾಡಲು ಶಕ್ತ ಎಂಬುದಾಗಿ ಹೇಳಿದ. ಯೇಸುವಿನ ಕೃಪೆಯನ್ನು ಅವರೆಲ್ಲ ದುರುಪಯೋಗ ಮಾಡಿಕೊಂಡಿದ್ದರು.
ಯೇಸುವು ಅತಿಮಾನುಷ ದೈವಿ ಶಕ್ತಿಯಿಂದ ಮಾಡಿದ ಇಂಥ ಪವಾಡವನ್ನು ಇಂದು ವಿಜ್ಞಾನ ಸಹಜವಾಗಿ ಮಾಡುತ್ತಿದೆ. ಶಸ್ತ್ರಚಿಕಿತ್ಸೆಯ ಪವಾಡ ಸದೃಶ ವಿಧಾನಗಳಿಂದ, ವಿಸ್ಮಯಕಾರಕ ಔಷಧಗಳ ಅನ್ವೇಷಣೆಯಿಂದ ವಿಜ್ಞಾನವು ರೋಗವನ್ನು ಓಡಿಸುತ್ತಿದೆ, ವೃದ್ಧಾಪ್ಯವನ್ನು ಮುಂದಕ್ಕೆ ತಳ್ಳುತ್ತಿದೆ. ವಂಶವಾಹಿಗಳ ಪೃಥಕ್ಕರಣ ಪರಿಷ್ಕರಣಗಳಿಂದ ಪ್ರಾಯಃ ಮೃತ್ಯುವನ್ನು ಮುಂದೂಡಲು ಜಯಿಸಲು ವಿಜ್ಞಾನಿಯು ಸಮರ್ಥನಾದನು. ಆದರೆ ಮಾನವನು ತನಗೆ ಲಭ್ಯವಾದ ಈ ಅಪೂರ್ವ ಅವಕಾಶಗಳನ್ನು ವೈಯಕ್ತಿಕ ಅಭಿವೃದ್ಧಿಗೂ ಸಮಾಜದ ಕಲ್ಯಾಣಕ್ಕೂ ಕಾರಣವಾಗುವಂತೆ ಉಪಯೋಗಿಸುತ್ತಾ ಇರುವನೇ? ಅಥವಾ ಆಸ್ಕರ್ ವೈಲ್ಡ್ ಹೇಳಿದ ಕಥೆಯಂತೆ ಬದುಕಿನಲ್ಲಿ ಆತ್ಮಶಕ್ತಿಯ ಅಭಿವೃದ್ಧಿಗೆ ಬೇರೆ ಯಾವ ಮೌಲ್ಯಗಳನ್ನು ನೆಚ್ಚಿಕೊಳ್ಳದೆ ಮಾನವ ಇಂದು ಇಂದ್ರಿಯ ಪರಾಯಣನಾಗಿ ದೊರೆತ ಅವಕಾಶಗಳ ದುರುಪಯೋಗ ಮಾಡುತ್ತಾ ದುರಂತದತ್ತ ಧಾವಿಸುತ್ತಾ ಇರುವನೇ? ಈ ಭೂಮಂಡಲದ ನಿವಾಸಿಗಳ ಪೈಕಿ ಇಬ್ಬರಲ್ಲಿ ಒಬ್ಬನು ಪುಷ್ಟಿಕರ ಆಹಾರವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದಾನೆ. ಪ್ರಪಂಚದ ಮಿಲಿಟರಿ ವೆಚ್ಚದಲ್ಲಿ 100ರಲ್ಲಿ ಕೇವಲ 1 ಅಂಶವನ್ನು ತೆಗೆದಿರಿಸಿದರೆ ಹಸಿವಿನಿಂದ ಬಳಲುತ್ತಿರುವ 20 ಕೋಟಿ ಮಕ್ಕಳಿಗೆ ಆಹಾರ ಸಾಕಾಗುತ್ತದೆ. ಇದು ವಿಶ್ವಸಂಸ್ಥೆಯ ತಜ್ಞರ ಅಭಿಮತ. ಆದರೆ ಹಾಗೆ ಹಣವನ್ನು ಯಾರೂ ತೆಗೆದಿರಿಸ ಹೊರಟಿಲ್ಲ. ಶಸ್ತ್ರಾಸ್ತ್ರಗಳ ಸಂಗ್ರಹಕ್ಕೆ ಹಣ ಸುರಿಯುತ್ತಿದ್ದಾರೆ. ಇದನ್ನು ಕಂಡಾಗ ಬರ್ಟ್ರಾಂಡ್ ರಸೆಲ್ಲರ ಒಂದು ಮಾತು ನೆನಪಿಗೆ ಬಾರದೇ ಇರದು. ನಮಗೆ ಶತ್ರುಗಳ ವಿನಾಶವಾಗಬೇಕು ಎನ್ನುವ ಬಗ್ಗೆ ಇರುವ ಆಸೆ ಆಕಾಂಕ್ಷೆ ನಮ್ಮ ಸ್ನೇಹಿತರ ಅಭ್ಯುದಯವಾಗಬೇಕು ಎನ್ನುವ ಬಗೆಗೆ ಇಲ್ಲ. ಇಂಥ ಮನೋವೃತ್ತಿ ಜಗತ್ತಿನ ಹಿತಕ್ಕೆ ಸಾಧಕವಲ್ಲ. ಕೆಲವೊಮ್ಮೆ ನಿಜವಾದ ಶತ್ರುಗಳ ವಿನಾಶಕ್ಕಿಂತಲೂ ಕಲ್ಪಿತ ಶತ್ರುಗಳ ವಿನಾಶಕ್ಕಾಗಿಯೇ ನಮ್ಮ ಸಂಪತ್ತು ಶಕ್ತಿ ವಿನಿಯೋಗವಾಗುತ್ತದೆ. ಮನುಷ್ಯನ ಹೃದಯದಲ್ಲಿ ದಯೆ, ಕರುಣೆ, ಆತ್ಮಸಂಯಮ, ನಿಸ್ವಾರ್ಥತೆ, ಪರೋಪಕಾರ ಬುದ್ಧಿ ಬೆಳೆಯದೆ ಕೇವಲ ಯಾಂತ್ರಿಕ ತಾಂತ್ರಿಕ ಪ್ರಗತಿಯಾದ ಮಾತ್ರದಿಂದ ಬಹಳ ಪ್ರಯೋಜನವಾಗದಿರುವುದು ಮಾತ್ರವಲ್ಲ, ವ್ಯಾಪಕ ಪ್ರಮಾಣದಲ್ಲಿ ಕೆಡುಕು ಆಗಬಹುದು. ಈ ತಾಂತ್ರಿಕ ಪ್ರಗತಿ ಮನುಷ್ಯರ ಅಭ್ಯುದಯಕ್ಕೆ ಬದಲು ಅವರ ಹಿನ್ನಡೆಗೆ ಕಾರಣವಾಗುತ್ತದೆ. ಆದದ್ದೇನು ಎಂಬುದನ್ನು ಕವಿ ವಾಕ್ಯದಲ್ಲಿ ಹೇಳುವುದಾದರೆ, ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದೆ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸೆಗೆ ಕಲ್ಲೆಣ್ಣೆಯ ಪಾನ, ಬುಗಿಲೆನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ಮಸೆಯದೆ ಬಿಲ್ಲೆತ್ತಿದೆ ಸಂಗ್ರಹಗೈಯುವ ಹುಚ್ಚು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ಧ್ವನಿ ಸುರುಳಿಗಳನ್ನು ಹಂಚಿಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.